ಹಾಯ್ ಫ್ರೆಂಡ್ಸ್, ನಿಮಗೇನಾದರೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಜಾಸ್ತಿ ಇದೆಯಾ ಪ್ರೆಗ್ನೆನ್ಸಿ ಟೈಮಲ್ಲಿ? ಸೊ ಹಾಗಿದ್ದರೆ ನಾನು ಕೆಲವೊಂದು ಟಿಪ್ಸ್ ಹೇಳ್ತೀನಿ, ಅದನ್ನು ಫಾಲೋ ಮಾಡ್ತಾ ಬನ್ನಿ. ಮೊದಲನೇದಾಗಿ ಬೆಳಗ್ಗೆ ಎದ್ದ ತಕ್ಷಣ ಒಂದು 2 ಗ್ಲಾಸ್ ನೀರು ಕುಡಿತಾ ಬನ್ನಿ. ಫ್ರೆಂಡ್ಸ್, ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ನೀರು ಜಾಸ್ತಿನೇ ಕುಡಿಬೇಕು, ಬೆಳಗ್ಗೆ ಅಂತ ಅಲ್ಲ, ಅದಾದಮೇಲೂ ಕೂಡ ನೀರನ್ನ ಜಾಸ್ತಿ ಸೇವಿಸ್ತಾ ಬನ್ನಿ. ಹಾಗೆ ನೆಕ್ಸ್ಟ್ ಒಂದು ಬಂದುಬಿಟ್ಟು ನಾವು ತುಂಬಾ ಆ್ಯಕ್ಟಿವ್ ಆಗಿರಬೇಕು. ಆ್ಯಕ್ಟಿವ್ ಆಗಿದ್ದಷ್ಟು ಕೂಡ ನಮಗೆ ಈ ಥರ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳು ಕಡಿಮೆ ಆಗುತ್ತೆ. ಹಾಗೆ ಬಂದುಬಿಟ್ಟು ಫೈಬರ್ ಕಂಟೆಂಟ್ ಇರುವಂತಹ ವೆಜಿಟೇಬಲ್ಸ್ನ ಜಾಸ್ತಿ ತಿನ್ನಿ. ಅದರಲ್ಲಿ ಪಾಲಕ್ ಸೊಪ್ಪು, ಬೀನ್ಸು, ಜೋಳಿಕಾಯಿ ಈ ಥರ ಎಲ್ಲದರಲ್ಲೂ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದನ್ನು ಸೇವಿಸ್ತಾ ಬನ್ನಿ. ಪಾಲಕ್ ಸೊಪ್ಪನ್ನ ಡೈಲಿ ನೀವು ಸಾಂಬಾರು ಅಥವಾ ಬೇರೆ ಇನ್ಯಾವುದ್ರಲ್ಲಾದ್ರೂ ಇನ್ಕ್ಲೂಡ್ ಮಾಡ್ಕೊಂಡು ತಿಂತಾ ಬನ್ನಿ. ಈ ಥರ ಸಣ್ಣ ಪುಟ್ಟ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಸೊ ಇದಕ್ಕೂ ಮೀರಿನೂ ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಜಾಸ್ತಿ ಇತ್ತು ಅಂದರೆ, ಸಿವಿಯರ್ ಆಗಿತ್ತು ಏನಾದರೂ ಇತ್ತು ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಫ್ರೆಂಡ್ಸ್. ಓಕೆನಾ? ಇದೇ ಥರ ಪ್ರೆಗ್ನೆನ್ಸಿ ಟಿಪ್ಸ್ ಬೇಕಿತ್ತು ಅಂದರೆ ವರ್ಷ ಬೇಬಿ ಬ್ಲೂಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.